ನಮಸ್ಕಾರ, ಕರುನಾಡು ಟಿವಿಗೆ ಸ್ವಾಗತ. ನಾನು ವಿನತಾ. ವೀಕ್ಷಕರೇ, ನೀವು ಈ ವಿಡಿಯೋವನ್ನ ತಪ್ಪದೆ ನೋಡ್ಲೇಬೇಕು. ಯಾಕೆ ಅಂತ ಅಂದ್ರೆ ಇದುವರೆಗೂ ಕೂಡ ಪ್ರಸಾರವಾಗದ ಒಂದು ಎಕ್ಸ್ಕ್ಲೂಸಿವ್ ಆಡಿಯೋ ನಮ್ಮ ಚಾನೆಲ್ ಮೂಲಕ ಬ್ಲಾಸ್ಟ್ ಆಗ್ತಾ ಇದೆ. ಇದನ್ನ ಕಳೆದ 3-4 ದಿನಗಳಿಂದ ಭಾರಿ ಸುದ್ದಿಗೆ ಗ್ರಾಸವಾಗಿದ್ದಂತಹ ದಿವ್ಯ ವಸಂತ ವರ್ಸಸ್ ಆನಂದ ಗುರೂಜಿ ಅವರ ಒಂದು ಪ್ರಕರಣ. ಸಾಮ್ರಾಟ್ ಟಿವಿಯ MD ಆಗಿರುವಂತಹ ಕೃಷ್ಣಮೂರ್ತಿ ಹಾಗೂ ದಿವ್ಯ ವಸಂತರವರು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಮಾಡಿದ್ದಾರೆ. ಕೆಲವೊಂದಷ್ಟು ವಿಡಿಯೋಗಳನ್ನ ಹರಿಬಿಟ್ಟಿದ್ದಾರೆ. ಜೊತೆಗೆ ನನ್ನ ಮಾನಹಾನಿಯನ್ನ ಮಾಡುವ ಜೊತೆಗೆ ಜೀವ ಬೆದರಿಕೆಯನ್ನ ಒಡ್ಡಿದ್ದಾರೆ. ಕಾರನ್ನ ಅಡ್ಡಗಟ್ಟಿ ಲಂಚಕ್ಕೆ ಆಮಿಷವನ್ನ ಮಾಡಿದ್ರು ಅನ್ನುವಂತಹ ಆರೋಪದ ಅಡಿಯಲ್ಲಿ ಇದೀಗ ಚಿಕ್ಕಜಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇದೆಲ್ಲವೂ ಕೂಡ ನಮಗೆ ಗೊತ್ತಿರುವಂತಹ ವಿಷಯ. ಆದರೆ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಷ್ಟು ಆಡಿಯೋಗಳನ್ನ ಎದುರಾಳಿಗಳಿಬ್ಬರು ಕೂಡ ಹರಿಬಿಡ್ತಾ ಇದ್ರು ಸಾಮಾಜಿಕ ಜಾಲತಾಣದಲ್ಲಿ. ಅದನ್ನು ಕೂಡ ನೀವೆಲ್ಲರೂ ಕೇಳೇ ಇರ್ತೀರಾ. ಆನಂದ್ ಗುರೂಜಿ ಕೆಲವೊಂದಷ್ಟು ವಿಡಿಯೋ ಮತ್ತೆ ಆಡಿಯೋವನ್ನ ಹರಿಬಿಟ್ಟಿದ್ರು. ಜೊತೆಗೆ ಅದಕ್ಕೆ ಪ್ರತ್ಯುತ್ತರವಾಗಿ ಕೃಷ್ಣಮೂರ್ತಿ ಅವರು ಕೂಡ ಕೆಲವೊಂದಷ್ಟು ಆಡಿಯೋವನ್ನ ಹರಿಬಿಟ್ಟಿದ್ರು. ಈ ಎಲ್ಲ ಆಡಿಯೋವನ್ನ ಮೀರಿಸಿದ ಒಂದು ಆಡಿಯೋ ಇದೀಗ ನಮ್ಮ ಕರುನಾಡು ಟಿವಿಯಲ್ಲಿ ಲಭ್ಯವಾಗಿದೆ. ಇದೀಗ ಕರುನಾಡು ಟಿವಿ ಎಕ್ಸ್ಕ್ಲೂಸಿವ್ ಆಡಿಯೋವನ್ನ ಮೊದಲ ಬಾರಿಗೆ ಬ್ಲಾಸ್ಟ್ ಮಾಡ್ತಾ ಇದೆ. ಹಾಗಾದ್ರೆ ಆ ಆಡಿಯೋದಲ್ಲಿ ಏನೆಲ್ಲ ಮಾತನಾಡಿದ್ದಾರೆ, ಯಾರ ನಡುವೆ ಸಂಭಾಷಣೆ ನಡೆದಿದೆ, ಇಲ್ಲಿ ಅಸಲಿ ಸತ್ಯವಂತರು ಯಾರು ಅನ್ನೋದನ್ನ ನೀವೇ ನೋಡಿ. ಹಲೋ 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 ಸ್ವಾಮಿ, ನಮಸ್ತೆ. ಏನಪ್ಪ ಹೇಗಿದ್ದೀರಿ ಸ್ವಾಮಿ? ಏನಪ್ಪಾ ನೀನ್ ಬೆಂಕಿ ಅನ್ಸ್ತಾ ಇದೆಯಲ್ಲ, ಅನ್ಸಿರೋ ಬೆಂಕಿಗೆ ಆನಂದವಾಗಿರ್ತೀವಿ. ಆದ್ರೆ ಆನಂದ್ ಗುರೂಜಿ ಅವ್ರಿಗೆ ಇದೇ ಹೊಸದೇನಲ್ಲ. ಹಾ ನನಗೆ ಸಾಕಷ್ಟು ಜನ ಬೀದಿಗೆ ಬಿದ್ದಿರೋರು, ಹಿಂದೆ ಬಿದ್ದಿರೋರು, ಹಾ ಸ್ವಾಮಿ. ನಾನು ಸುಮಾರು ನಾಯಿ ನರಿಗಳನ್ನೆಲ್ಲ ನೋಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಹಾ ಆದ್ರೆ ನೀನ್ ಇದೇ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾ ಹಾ ನೀನೊಬ್ಬ ವಿದ್ಯಾವಂತ. ನಾನು ಮೊದಲನೇ ಸತಿ ನೀನ್ ನೋಡಿದಾಗ ಹಾ ಸ್ವಾಮಿ. ನೀನ್ ಬಂದು ದೇವಸ್ಥಾನದಲ್ಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತಿದ್ದಲ್ಲ, ಹಾ ಅವಾಗೊಬ್ಬ ಸಂಸ್ಕಾರವಂತ ಅನ್ಕೊಂಡಿದ್ದೆ. ಹಾ ನೀನ್ ಸಂಸ್ಕಾರ ಚೆನ್ನಾಗಿ ತೋರಿಸಿದೆ ನೀನು. ಆಯ್ತು ಬಿಡ್ರಿ ಗುರುಗಳೇ, ಏನ್ ಆಗಿದ್ದಾಗೈತೆ ಬಿಡ್ರಿ. ಏನಿಲ್ಲ, ಏನ ಮಾತಾಡ್ಬೇಕು ಅಂತ ಬಯಸ್ದ ಮೂರ್ತಿ. ಹಾ ಸ್ವಾಮಿ. ಏನೋ ಆದ್ರೂ ಒಬ್ಬ ಮಕ್ಕಳನ್ನ ನನ್ನಿಂದ ಇಷ್ಟು ನೀನ್ ಯೋಚನೆ ಮಾಡು. ಹಾ ಸ್ವಾಮಿ. ನೀನು ಬಂದ್ ನೋಡಿದ್ಯಾ, ಇಷ್ಟು ಜನ ಭಕ್ತರು ಊಟ ಮಾಡ್ಕೊಂಡು ಹೋಗೋ ಸ್ಥಳ ಇದು. ಹಾ ಎಲ್ಲೆಲ್ಲಿಂದ ಮೂಲೆಯಿಂದ, ರಾಜ್ಯದ ಮೂಲೆಯಿಂದ ಬಂದು ಇಲ್ಲಿ ಪ್ರಸಾದ ತಿನ್ಕೊಂಡು ಹೋಗ್ತಾರೆ. ಹಾ ಇನ್ನೂ ನಿನ್ ಕೈ ಸಾಧ್ಯವಾದ್ರೆ ಸ್ವಾಮಿ ನಾನು ನಿಮ್ ಜೊತೆ ಇರ್ತೀನಿ, ನಮಗೂ ಒಂದ್ ಸಂತೋಷ. ಯಾಕೆಂದ್ರೆ ಇಂತ ಒಂದ್ ಒಳ್ಳೆ ಕೆಲಸ ಮಾಡ್ತಿದ್ರಿ, ನನ್ನಿಂದ ಏನಾಗ್ಬೇಕು, ಅಥವಾ ನೀವ್ ನನ್ ಜೊತೆಲಿ ಇದ್ರೆ ನಂಗೆ ಏನಾದ್ರು ಬೇರೆ ಅನುಕೂಲ ಆಗುತ್ತೆ ಸ್ವಾಮೀಜಿ. ಈ ಮಾತು ಹೇಗಿದೆ, ಈ ತರ ನಾನು ಅಯ್ಯೋ ಅನ್ಸದ್ರಲ್ಲಿ ನಿಂಗೆ ಏನಪ್ಪ ಪುಣ್ಯ. ನಾನು ಅಯ್ಯೋ ಅಂದ್ರೆ ದೇವ್ರ ಮುಂದೆ ಹೋಗಿ ನಿಂತ್ಕೊಂಡು ಒಂದ್ ಕರ್ಪೂರ ಅನ್ಸಿದ್ರೆ ನಿಂಗೆ ಬಂದಿರೋ ಭಾಗ್ಯ ಏನಪ್ಪಾ. ಹಾ ಸ್ವಾಮಿ. ಯೋಚನೆ ಮಾಡು. ಎಲ್ಲಾ ಕಡೆ ನೋಡು, ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಬರುತ್ತೆ ಅಂತಲ್ಲ ಸ್ವಾಮಿ. ಕೈ ಇಡೋ ಎಲ್ಲಾ ಕಡೆನೂ ನಮ್ಗೆ ಹೊಟ್ಟೆ ತುಂಬುತ್ತೆ ಅಂತಲ್ಲ. ಹಾ ಸ್ವಾಮಿ. ನಾವು ಧರ್ಮ ಕರ್ಮ ನೋಡ್ಬೇಕಲ್ವಾ. ಹಾ ನಿನಗೂ ಮಕ್ಳು ಮರಿ ಇದ್ದಾರೆ ತಾನೆ. ಹಾ ಸ್ವಾಮಿ. ಇಷ್ಟು ಜನ ಅಯ್ಯೋ ಅನ್ಕೊಂಡ್ ಬಂದವ್ರು ಎಲ್ಲೆಯಿಂದ ಬರ್ತಾರೆ? ಏನ್ ಬರೀ ಬೆಂಗಳೂರು ಅನ್ಕೊಂಡ, ರಾಜ್ಯದ ಮೂಲೆಯಿಂದ ಬರ್ತಾರೆ. ಹೋಗ್ಲಿ, ನಾನು 18 ವರ್ಷ ಈ ಮಾಧ್ಯಮದಲ್ಲಿ ಇದ್ದೀನಲ್ಲ, ಒಂದ್ ದಿವಸ ಒಂದ್ ನೆಗೆಟಿವ್ ನೋಡಿದ್ಯಲ್ಲ? ಅದ್ ಯಾವ್ದೋ ಸಿಡಿ ಕೇಸ್ ಇಟ್ಕೊಂಡು ನನ್ನ ಮೇಲೆ ಹಾಕಿದ್ಯಲ್ಲಪ್ಪ ನೀನು. ಅದ್ರದ್ದು ಒಳ್ಳೆ ಚರಿತ್ರೆ ಗೊತ್ತಾ ನಿನ್ಗೆ? ಏನ್ ಕತೆ ಆಗಿತ್ತು ಅದು ಅಂತ? ಅದ್ರ ಬಗ್ಗೆ ನಿಂಗೆ ಏನಾದ್ರು ಸಂಪೂರ್ಣ ಮಾಹಿತಿ ಇದೆಯಾ ನಿನ್ನ ಹತ್ರ? ಏಕಾಏಕಿ ಹೊಡೆದ್ ಬಿಟ್ರಿ. ಆ ಹೆಣ್ಣು ಮಗಳು ನಾಲ್ಗೆ ಹೋದಂಗ್ ಮಾತಾಡ್ತಾಳಲ್ಲ, ಅವಳು ಅವ್ರ ತಾಯಿ ಹೊಟ್ಟೆಲ್ ಹುಟ್ಟಿದಾಳ, ಕಂಡೋರ್ ಹೊಟ್ಟೆಲ್ ಹುಟ್ಟಿದಾಳ ಅವಳು. ಮಾಡ್ಬೋದಾ ಆ ಕೆಲ್ಸ? ನಾನಂತೂ ದೇವ್ರ ಮುಂದೆ ನಿಂತು ಇದನ್ನೇ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ನನ್ನ ನೋವನ್ನ ದೇವ್ರ ಮುಂದೆ ಹೇಳ್ಕೊಂಡಿದ್ದೇನೆ. ಆದ್ರೆ ಅದು ಒಳ್ಳೇದಾಗಲ್ಲಮ್ಮ. ಅದು ಯಾವತ್ತೂ ನೋಡು, ಒಂದು ವಿಚಾರ ತಿಳ್ಕೊ, ಯಾರಿಗ್ ಮಾಡ್ಬೇಕು, ಯಾರು ತಡಿಯೋರ್ಗ್ ಮಾಡಿದ್ರೆ ತಡಿತಾರೆ. ಹೋಗಿ ಬ್ರಾಹ್ಮಣನ ಮೇಲೆ ನಿನ್ನ ಗುಬ್ಬೆ ಅಸ್ತ್ರ ಬಿಡೋದು. ನಾನ್ ಎಷ್ಟು ನೊಂದಿರ್ಬೇಕು, ನನ್ನ ಹೆಂಡತಿ ಮಕ್ಳು ಎಷ್ಟು ನೊಂದಿದ್ದಾರೆ 3 ದಿವಸದಿಂದ. ಇದು ನೀನು ಸಭ್ಯತೆ ಅನ್ಸುತ್ತಾ ನಾನು ಮಾಡಿರೋದು? ನನಗೆ ಮಾಡಿದ್ದು ಒಂದ್ ದಿವಸಕ್ಕೆ ನಿನ್ಗೆ ಆಲೋಚನೆ ಬರ್ಲಿಲ್ವಾ? ನಾನು ಒಬ್ಬ ಬ್ರಾಹ್ಮಣನ ಇಷ್ಟ ಅಯ್ಯೋ ಅನಿಸ್ತಿದ್ದೀನಿ, ನನಗೆ ಅದರಿಂದ ಕನಿಷ್ಠ ಪಕ್ಷ ನಾಳೆ ದಿವಸ ನನಗೆ ಇದು ಬ್ಯಾಂಕಲ್ಲಿ ನಿಂತ್ಕೊಳ್ಳೋ ಡಿಪಾಸಿಟ್ ಅಂತ ನಿಂಗೆ ಬರ್ಲಿಲ್ವಾ? ನೀನ್ ಆಲೋಚನೆ ಮಾಡ್ಬೇಕಾಯ್ತಪ್ಪ ನೀನು. ಯಾವತ್ತು ಎಲ್ಲ ನೋಡು, ಎಲ್ಲಿ ಕೈ ಹಾಕ್ಬೇಕು ಅಲ್ಲಿ ಹಾಕ್ಬೇಕು, ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಅದು ನಾನ್ ಬೇಡ ಅಂತ ಹೇಳಲ್ಲ, ಅದು ನಿನ್ ವೃತ್ತಿ ಧರ್ಮ. ಆದ್ರೆ ಕನಿಷ್ಠ ಪಕ್ಷ ದೇವಸ್ಥಾನ, ತಿನ್ನೋ ಕಡೆ ಅನ್ನ, ನಾವು ಎಲ್ಲಿ ಈಗ ನಿನ್ ತಾಯಿ, ನಿನ್ ಹೆಂಡತಿ ಮಕ್ಕಳು, ನಿನ್ ಮದುವೆ ಆಗಿದ್ಯಾ? ಇನ್ನಿಲ್ಲ, ಆಗಿಲ್ಲ, ಮದುವೆ ಇಲ್ಲ. ಹೋಗ್ಲಿ, ನಿನ್ ತಾಯಿ ತಂದೆ ಇದ್ದಾರಪ್ಪ ನಿಂಗೆ? ಇದಾರೆ ಸ್ವಾಮಿ. ಮತ್ತೆ ನಿನ್ ತಾಯಿ, ಅಟ್ಲೀಸ್ಟ್ ನಿನ್ ತಾಯಿನೇ ನನ್ನ ಕಾರ್ಯಕ್ರಮ ನೋಡ್ತಿರ್ತಾರೆ. ನಿನ್ ತಾಯಿ ಇಲ್ದಿರು ನಿನ್ ಅಕ್ಕಪಕ್ಕ ಮನೆಗಳವರು ಬೆಳಿಗ್ಗೆ 8 ಗಂಟೆಯಿಂದ 9ವರೆಗೂ ನಿನ್ ರೋಡಲ್ಲಿ ನಡೆದ್ರೆ ನನ್ನ ವಾಯ್ಸ್ ಕೇಳ್ಸುತ್ತೆ. ಯಾರ್ಯಾರ ಮನೆಗಳಲ್ಲಿ ಹೇಗೆ ನನ್ನ ನೋಡ್ತಾರೆ ಅನ್ನೋದ್ರೂ ನಿನಗೆ ಜ್ಞಾನ ಬರ್ಲಿಲ್ವಾ? ಏಕಾಏಕಿ ನನ್ನ ಬೀದಿಗೆ ಇಟ್ಬಿಟ್ಟಲ್ಲ. ಅದು ನಿನ್ನ ಮಾತಾಡೋ ರೀತಿ,
ನಿಂದಾದ್ರೂ ಬೇಕು ಆ ಹೆಣ್ಣು ಮಗಳು ಮಾತಾಡೋ ರೀತಿ. ನಾನು ನಾನು ಎಷ್ಟೋ ನೋವು ಕೊಟ್ಟಿದ್ದಕ್ಕೆ ತಾನೇ ಅವ್ನು ನಾನು ತಗೊಂಡೋಗಿ ನನ್ಗೆ ಕೋರ್ಟಿಗೆ ಇಳಿಸ್ಬೇಕಾಯ್ತು. ಕೊನೆಗೆ ನಾನೇ ಕೋರ್ಟಲ್ಲಿ ಬಿಡಿಸ್ಕೊಂಬಂದು ಯಾಕೆ ಬಿಡಿಸ್ದೆ ಹೇಳು? ಸ್ವಾಮಿ ಅವ್ನು ಬಂದು ಕೇಳ್ಕೊಂಡಿದ್ದಕ್ಕೆ ನನ್ನ ಹೆಂಡತಿ ಮಕ್ಳು ಬೀದಿಗೆ ಬೀಳ್ತಿದಾರೆ, ನನಗೆ ಕಷ್ಟ ಆಗ್ತಿದೆ, ಕೋರ್ಟ್ ಕಲಿಯಕ್ ಆಗ್ತಿಲ್ಲ ಅಂದಿದ್ದಕ್ಕೆ ನಾನು ಕೋರ್ಟಲ್ಲಿ ನಿಂತ್ಕೊಳ್ಳಿ ಸ್ವಾಮಿ, ಇಡೀ ರಾಜ್ಯದಲ್ಲಿ ನನ್ನ ದೇವ್ರು ಅಂತಾರೆ ಅಂತದ್ ಇವನೊಬ್ಬನ ಮನಸ್ಸಲ್ಲಿ ಯಾಕೆ, ಇವನೊಬ್ಬನ ಫ್ಯಾಮಿಲಿಯಲ್ಲಿ ಯಾಕೆ ನೋವು ಬರಬೇಕು? ಅವ್ನು ನೋಬಾರ್ದು ಅಂತ ಹೇಳ್ಬಿಟ್ಟು ಅವ್ನ ಫ್ಯಾಮಿಲಿಯಲ್ಲಿ ನಾನು ಅಂತ ಹೇಳಿದೀನಿ, ಆಯ್ತು ಬಿಟ್ಬಿಡಿ ಸಾಕು, ಇನ್ನು ಅವ್ನು ನಡ್ಸೋದ್ ಬೇಡ ಕೋರ್ಟ್ಗೆ ಅಂತ. ಆಗ ಬಂದು ವಾಪಸ್ ತಗೊಂಡಿರೋದು, ದಮ್ಮಿಲ್ದಿರ ಅಲ್ಲ, ನಡ್ಸಕ್ ಆಗ್ದಿರಲ್ಲ. ಸ್ವಾಮಿ ಅದು ನೀನ್ ತುಂಬಾ ನೋವು ಕೊಟ್ಟಪ್ಪ. ಮೂರ್ತಿ ನಾಯ್ಕ ಅವ್ರ ಬಾಧೆ ಅವ್ರು ಹೇಳ್ಕೊಂಡ್ರು, ಅವ್ರ ಬಾಧೆ ಗೊತ್ತಾಯ್ತಾ? ಅವ್ರು ಏನಕ್ಕೆ ಮಾತಾಡಿದ್ರು ಅಂದ್ರೆ ಅವ್ರಿಗೆ ಅಷ್ಟು ನೋವು ತಿಂದವ್ರೆ, ಬೇಜಾರ್ ಮಾಡ್ಕೊಂಬೇಡ ಸ್ವಾಮಿ. ಏನ್ ಮಾಡೋಣ ಸ್ವಾಮಿ? ಅಷ್ಟೇ. ನೋಡಪ್ಪ ನೀನ್ ಏನ್ ಮಾಡ್ತೀಯ ನೋಡು. ಸ್ವಾಮಿ ನಿನಗೆ ಹೀಗೆ ನಾನು ಮುಂದುವರ್ಸಿ ನನಗೆ ನಯ್ಯೋ ಅನ್ಸ್ಬೇಕು, ನಂಗೆ ನೋವು ಕೊಡ್ಬೇಕು ಅನ್ನೋದೇ ಆದ್ರೆ ಅಲ್ಲ, ಅನ್ಸಿದ್ರು ನಿನಗ್ ಸಂತೋಷ ಆಗತ್ತೆ, ನಿನಗ್ ಅದರಿಂದ ಇನ್ನೇನೋ ಅನುಕೂಲ ಆಗತ್ತೆ, ಅಥವಾ ಇದ್ರ ನಿಂತ್ಕೊಂಡು ಇನ್ನಾರೋ ನಿಂಗೆ ಬ್ಯಾಕ್ ಸಪೋರ್ಟ್ ನಿಂತ್ಕೊಂಡು ಮಾಡ್ಕೊಡ್ತಾರೆ ಅಂದ್ರೆ ನೀನ್ ಧೈರ್ಯವಾಗಿ ಮಾಡು, ನಿನ್ಗೆ ದೇವ್ರ ಬುದ್ಧಿ ಕೊಟ್ಟಂಗ್ ಮಾಡು. ನಾನಂತೂ ನೋಡು ನೀನ್ ಮಾಡ್ತೀಯ ಅಂತ ನಾನು ಸಾಯಲ್ಲ. ನಾನು ಬದುಕಿರೋ ನನ್ನ ಹಣೆಯಲ್ಲಿ ದೇವ್ರು ಏನ್ ಬರ್ದಿದಾನೋ ಅದನ್ನ ಯಾರು ತಪ್ಸಕ್ ಆಗಲ್ಲ. ಹಾಗೆ ನಿನಗ್ ದೇವ್ರು ಇದನ್ನೇ ಬುದ್ಧಿ ಕೊಟ್ಟು ಇದ್ರಲ್ಲೇ ಮಾಡಿ ಇನ್ನೊಬ್ಬ ಬ್ರಾಹ್ಮಣನ ಅಯ್ಯೋ ಅನ್ಸ್ಬೇಕು, ಇದ್ರಲ್ಲೇ ನೀನ್ ಡಿಪಾಸಿಟ್ ತಗೋಬೇಕು ಅಂದ್ರೆ ಮಾಡು. ದೇವ್ರು ನಿಂಗೆ ಚೆನ್ನಾಗಿಟ್ಟಿರ್ಲಿ. ನಾನು ಈಗ್ಲೂ ದೇವ್ರ ಮುಂದೆ ಅದನ್ನೇ ಹೇಳ್ತೇನೆ, ನೀನ್ ಚೆನ್ನಾಗಿರಪ್ಪ, ನೀನು ನಿನ್ ಮನೆಯಲ್ಲಿ ನಿನ್ ತಂದೆ ತಾಯಿ ಎಲ್ಲರೂ ಚೆನ್ನಾಗಿರ್ಲಿ, ಒಳ್ಳೇದಾಗ. ಈಗ ಅದು ವಿಚಾರ ಏನಂದ್ರೆ ಸ್ವಾಮಿ, ಹಿಂಗೆ ನಮ್ಗೆ ತುಂಬಾ ಈಗ ಮಾಧ್ಯಮ ಅಂದ್ಮೇಲೆ ನಮ್ಗೆ ತುಂಬಾ ಜನ ಕೊಟ್ಟು ಇದು ಹಿಂಗಿದೆ ಅಂತ ಎಲ್ಲಾ ಕೊಡ್ತಾ ಇರ್ತಾರ. ಯಾವ್ದ್ ಮಾಡ್ಬೇಕು ಯಾವ್ದ್ ಬಿಡ್ಬೇಕು ಅಂತ ಗೊತ್ತಾಗ್ದೆ ನಮ್ಗೆ. ನಾನು ಒಂದ್ ಮಾತು ಹೇಳ, ಹೇಳಿ ಸ್ವಾಮಿ. ನೀನ್ ಮಾಡು, ಯಾರನ್ನ ಮಾಡ್ಬೇಕಪ್ಪ ಹೌದೌದು. ನೀನ್ ಯೋಚನೆ ಮಾಡು. ನಾನೇನ ರಿಯಲ್ ಎಸ್ಟೇಟ್ ಮಾಡ್ತಿದ್ದೀನಾ, ಬಂಡೆ ವ್ಯವಹಾರ ಮಾಡ್ತಿದ್ದೀನಾ, ಅಥವಾ ಒಂದು ಮಾಡಬಾರ್ದು ಕೆಲಸ ಮಾಡ್ತಿದ್ದೀನಾ? ನೀನ್ ಕಂಡಂಗೆ ನೀನು ಮೂರ್ಖ ಅಲ್ಲ, ನೀನ್ ವಿದ್ಯಾವಂತ. ನೀನೇ ಖುದ್ದಾಗಿ ಬಂದು ನನ್ನ ಆಶ್ರಮದಲ್ಲಿ ಭೇಟಿ ಮಾಡಿದ್ಯಾ, ನನ್ನ ಆಶ್ರಮ ಎಲ್ಲ ಶೂಟಿಂಗ್ ಮಾಡಿದ್ಯಾ. ಅವಾಗ ಇಲ್ಲಿ ಏನ್ ನಡೀತಿದೆ, ಹೇಗಿದೆ, ಇಲ್ಲಿ ದೇವಸ್ಥಾನ ಏನಿದೆ, ಈ ದೇವಸ್ಥಾನ ಇಲ್ಲಿ ಬರ್ಬೇಕಾದ್ರೆ ಏನ್ ಶ್ರಮ ಪಟ್ಟು ಮಾಡಿದ್ದಾರೆ, ಇದು ಯಾವ್ದು ನಿಂಗೆ ಅರಿವಾಗ್ಲಿಲ್ವೇನಪ್ಪ? ನೀನೊಬ್ಬ ವಿದ್ಯಾವಂತ ತಾನೆ. ಆಮೇಲೆ ನಿನ್ನೆ ಇವತ್ತು ಟಿವಿ ನೋಡ್ದ, ನಾನು ಅಂಬೇಡ್ಕರ್ ಬಗ್ಗೆ ಮಾತಾಡೋದು ಏನು ಅಂತ ನೋಡಿದ್ಯಾ? ಒಬ್ಬ ದಲಿತರನ್ನು ಸಹಿತ ನನ್ನ ಮನೆಯೊಳಗೆ ಕೂಡಿಸಿ ಮಾತಾಡ್ತೀನಿ ನಾನು. ಯಾಕೆ ಹೇಳು? ನನ್ನ ಹತ್ರ ಜಾತಿ ಭೇದ ಇಲ್ಲ, ನನಗ್ ಬೇಕಾದ ಎಲ್ಲರೂ ಒಂದೇ. ಒಬ್ಬ ದಲಿತರ ಮನೆ ಹೆಣ್ಮಗಳು ತೊಂದರೆ ಆಗತ್ತೆ ಅಂದ್ರೆ ಮೊದಲು ನಿಂತ್ಕೊಳ್ಳೋನು ನಾನು. ಯಾಕೆಂದ್ರೆ ಒಂದು ಹೆಣ್ಣಿಗೆ ಸ್ಥಾನಮಾನ ಆಗಿದೆ ಅಂತ. ಆದ್ರೆ ಹೆಣ್ಮಗಳು ಬಾಯಿ ಹೋದಂಗ್ ಮಾತಾಡ್ತಾಳಲ್ಲ, ಅವಳು ದೇವ್ರು ಒಳ್ಳೇದ್ ಮಾಡ್ತಾನ? ಅದೆಲ್ಲವೂ ದೇವ್ರ ಮುಂದೆ ಒಪ್ಸಿದ್ದೀನಿ, ಅವಳು ಚೆನ್ನಾಗಿರ್ಲಿ. ಆದ್ರೆ ನೋವು ಮೂರ್ತಿ, ನೀನ್ ಮಾಡಿದ್ದು ತುಂಬಾ ದೊಡ್ಡ ಅಪರಾಧ ಮಾಡಿದೆ. ಆದ್ರೆ ನಿನಗದ್ ಸರಿ ಅನ್ಸಿರ್ಬೋದು, ನನ್ ಮನ್ಸಿಗೆ ಅದ್ ನೋವಿದೆಪ್ಪ. ಇಲ್ಲ, ನಿಮ್ ಮನ್ಸಿಗೆ ನೋವಾಗಿದ್ರೆ ಅದಕ್ಕೊಂದು ಔಷಧಿ ಇರುತ್ತೆ ಸ್ವಾಮಿ. ಸಮಸ್ಯೆ ಏನಂದ್ರೆ ತುಂಬಾ ಈಗ ಬನಶಂಕರಿಯಿಂದ, ಒಡವೆಗಳಿಂದ, ಮತ್ತೆ ಲೋಕಾಯುಕ್ತದಿಂದ, ಆಮೇಲೆ ಈ ಸಿಡಿಗಳಿಂದ 2017 ಇಸ್ವಿಯಿಂದ, ಮತ್ತೆ ಈ ಜಮೀನ್ ವಿಚಾರ. ಬಟ್ ನಮ್ಗೇನಾಗುತ್ತೆ ಸ್ವಾಮಿ, ಯಾವ್ದಾದ್ರು ಒಂದು ವರದಿ ಸಿಕ್ಕಿದ್ರೆ ವರದಿ ಮಾಡ್ಬೇಕು ಅಂತ ಅಷ್ಟೇನೆ. ಆಮೇಲೆ ನಿಮ್ ಮೇಲೆ ನನಗೆ ಯಾವ್ದೇ ದ್ವೇಷ ಇಲ್ಲ ಸ್ವಾಮಿ. ನಾನೊಂದ್ ಮಾತು ಹೇಳ್ತೇನೆ ಕೇಳು. ಲೋಕಾಯುಕ್ತ ಅಂದೆ, ಲೋಕಾಯುಕ್ತ ಬರ್ಲಿಕ್ಕೆ ಏನಪ್ಪ ಕಾರಣ? ಇದೇ ತರ ಒಬ್ಬ ಡ್ರೈವರ್ ನನ್ನ ಹಿಂದೆ ಬದ್ದ, ಅವನು ಬೀಳ್ದ ಎಷ್ಟನ್ನ ನೋವು ತಡಿಯಕ, ಮನುಷ್ಯನ್ಗೆ ಏನ್ ನೋವು? ಈಗ ನೀನೇ ಆಗ್ಲಿ, ನಿನ್ಗೆ ಯಾರೋ ನೋವು ಕೊಡ್ತಾರೆ, ಎಷ್ಟು ತಡಿತೀಯ ನೀನು? ಹೌದೌದು ಸ್ವಾಮಿ. ಆಗ ನಿನಗೆ ಕೊನೆ ಆಪ್ಷನ್ ಏನಿರುತ್ತೆ? ಹಿಡಿದಾಕ್ಬೇಕು ಅಂತ ಆಪ್ಷನ್ ಬರುತ್ತೆ ತಾನೆ? ಹೌದು, ಬರುತ್ತೆ ಸ್ವಾಮಿ. ಸಲೀಸಾಗಿ ತಟ್ಟೆಯಲ್ಲಿ ಹಾಲು ಹಾಕ್ದೆ, ಬೆಕ್ಕು ಬಂದು ಹಾಲು ಕುಡಿಯಕ್ ಬಂದು ಲಬಕ್ ಅಂತ ಹಿಡಿದು ಕೇಸ್ ಮಾಡಿದೆ. ಇದು ತಪ್ಪ? ಇದು ನನ್ ಜಾಗದಲ್ಲಿ ಇದ್ರೆ ನೀನು ಅದನ್ನೇ ಮಾಡ್ತೀಯ. ಇನ್ನು ಅದು ಬಿಟ್ಟು ಆನಂದ್ ಗುರುಜಿ ಕಳ್ಳ ಅಂತೆಲ್ಲ ಕಂಡಿದ್ಯಾ? ಆನಂದ್ ಗುರುಜಿ ವ್ಯಭಿಚಾರ ಮಾಡಿದ್ದಾರೆ ಅಂತ ಎಲ್ಲ ಕಂಡಿದ್ಯಾ? ಆನಂದ್ ಗುರುಜಿ ಸೆಕ್ಸಿಡಿ ಇದ್ದಿದ್ರೆ, ಬ್ಲೂ ಫಿಲಿಂ ಇದ್ದಿದ್ರೆ ಬೆಳಿಗ್ಗೆ ಲೈವ್ ಅಲ್ಲಿ ಕುತ್ಕೊಂಡು ಮಾತಾಡಕ್ ಆಗ್ತಿತ್ತಾ? ಹೋಗ್ಲಿ, ನಿಂದೊಂದು ಬ್ಲೂ ಫಿಲಿಂ ಇದ್ದಿದ್ರೆ ನೀನ್ ನಾಳೆ ಬೆಳಿಗ್ಗೆ ಈ ತರ ಸಂಸ್ಥೆಯಲ್ಲಿ ನಡೆಯಕ್ ಆಗತ್ತಾ? ನೀನ್ ಹೊರಗಡೆ ಸಮಾಜ ತಲೆ ಎತ್ಕೊಂಡು ಓಡಿಸ್ತೀನಪ್ಪ? ಇಲ್ಲ ಸರ್. ಇದನ್ನ ಅರ್ಥ ಮಾಡ್ಕೋಬೇಕಮ್ಮ. ಆನಂದ್ ಗುರುಜಿ ಅವತ್ತು ಕನ್ನಡಿ, ಇವತ್ತು ಕನ್ನಡಿನೇ. ಆದ್ರೆ ಆನಂದ್ ಗುರುಜಿ ಸಾಕಷ್ಟು ಹುಳಿಪೆಟ್ಟು ತಿಂದು ನೋವು ತಿಂದಿರೋದ್ರಿಂದ ನೋವು ತಡಿಯಕ್ ಆಗಲ್ಲ ಅಂದಾಗ ತಿರುಗಿ ಬಿದ್ದಿರ್ತೀವಿ. ಆಗ ತಿರುಗಿ ಬೀಳಲೇಬೇಕು. ಎಷ್ಟು ಅಂತ ತಡೀತಪ್ಪ? ಒಬ್ಬ ಮನುಷ್ಯನ್ ನೋವು ಆದ್ರೆ ಎಷ್ಟು ಅಂತ ತಡಿಬಹುದು? ಆ ನೋವು ತಡಿಲಿಕ್ಕೆ ಆಗದಿದ್ದಾಗ ಬಾಧೆ. ಜೊತೆಗೆ ಆನಂದ್ ಗುರುಜಿ ಸನ್ಯಾಸಿ ಅಲ್ಲಮ್ಮ. ಆನಂದ್ ಗುರುಜಿ ಹೆಂಡತಿ ಮಕ್ಳಿದ್ದಾರೆ. ನಾನು ನೋವು ಪಡೋದ್ ನೋಡಿ ನನ್ನ ಹೆಂಡತಿ ಮಕ್ಳು ಅಳ್ತಾರೆ. ನನ್ನ ಹೆಂಡತಿ ಮಕ್ಳು ಅಳಕ್ ಶುರು ಮಾಡಿದಾಗ ಆ ಬಾಧೆ ತಡ್ಕೊಳಕ್ ಆಗಿಲ್ಲ, ನಾನೇನ್ ಮಾಡ್ತೇನೆ? ನಾನು ತಿರುಗಿ ಬೀಳ್ತಾ ಇರ್ತೇನೆ. ಏನೋ ಸನ್ಯಾಸಿ ಆದ್ರೆ ನನ್ಗೇನು ತೊಂದ್ರೆ ಅಂತ ಲಂಗೋಟಿ ಕಿತ್ ಬಿಸಾಕ್ ಹೋಗ್ಬೋದು ನಾನು. ಹಂಗಲ್ವಲ್ಲ, ನನಗೂ ಸಂಸಾರ ಇದೆಯಲ್ಲಪ್ಪ. ಆಮೇಲೆ ಈ ಜಾಗಕ್ಕೆ ಬರ್ಬೇಕಾದ್ರೆ ಈ ಜಾಗದ ಪೂರ್ವಾಪರ ಎಲ್ಲ ನೋಡ್ಕೊಂಡೆ ನಾನು ಬಂದಿರೋದು. ನಾನೇನು ಕಳ್ತನ ಮಾಡಿ ಬಂದಿಲ್ಲ, ಅಥವಾ ಯಾವ್ದೋ ಗೌರ್ಮೆಂಟ್ ಜಾಗದಲ್ಲಿ ಬಂದು ಕೂತಿಲ್ಲ, ಅಥವಾ ಯಾರ ತಲೆ ಮೇಲೆ ಬಟ್ಟೆ ಹಾಕಿಲ್ಲಮ್ಮ. ನಂದು ಸುಮಾರು ಆಸ್ತಿಗಳು, ಮನೆಗಳೆಲ್ಲ ಮಾರ್ಕೊಂಡು ಇಲ್ಲೊಂದು ಸಂಸ್ಥೆ ಮಾಡ್ಬೇಕು, ಆಶ್ರಮ ಮಾಡ್ಬೇಕು, 10 ಜನಕ್ಕೆ ಅನುಕೂಲ ಆಗ್ಬೇಕು. ನಾನು ಇಲ್ಲಿ ಪ್ರಾರಂಭ ಬಂದಾಗ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಏನ್ ನನ್ನ ಮನೆ ಉದ್ಧಾರಕ್ಕೆ ಮಾಡಿದ್ನ? ಮೊನ್ನೆ ಒಂದು ಶನೇಶ್ವರ ಮಹಾಯಾಗ ಮಾಡಿದೆ. ಎಷ್ಟು ಜನ ಬಂದ್ರು? ಸುಮಾರು ರಾಜ್ಯದಿಂದ ಒಂದು 25,000 ಜನ ಬಂದ್ರು.
ಆ 25,000 ನಾನು ದುಡ್ಡು ಮಾಡಿದ್ದೀನಿ ಅಂತ ತಿಳ್ಕೊಂಡ? ಸ್ವಾಮಿ. ನೀನು ನನ್ನನ್ನ ಬಹಳ ಅರ್ಥ ಮಾಡ್ಕೋಬೇಕಾಗಿತ್ತು. ಬೇರೆಯವ್ರ ತರ ನಾನು ಟ್ರೀಟ್ ಮಾಡ್ಬಿಟ್ಟೆ, ಗೊತ್ತದ? ನೀನು ಅದೇ ಬುದ್ಧಿವಂತನಾಗಿದ್ರೆ ಹಾ ನನ್ ಸ್ವಾಮಿ. ಜೊತೆ ಕೂತ್ಕೊಂಡು ಸ್ವಾಮೀಜಿ ನಂಗೆ ಹಿಂಗ್ ಬರ್ತಿದೆ, ಈ ತರ ಹೇಳ್ತಿದ್ದಾರೆ, ಇದು ಸತ್ಯಾಸತ್ಯತೆಗಳೇನು, ಹಾ ಸ್ವಾಮಿ. ಅಥವಾ ನಾವು ನಿಮ್ ಜೊತೆಲಿ ಇದ್ದೀವಿ, ಇದಕ್ಕೆ ಏನ್ ಮಾಡ್ಬೇಕು, ಆಗ ನಿಜಕ್ಕೂ ನಾನು ಮೆಚ್ತಾ ಇದ್ದೆ ನಿನ್ನ. ಸರಿ ಸ್ವಾಮಿ, ಸರಿ, ಈಗ ಮೂರ್ತಿ. ಮನ್ಸಲ್ಲಿ ಏನು ಇಟ್ಕೊಂಬೇಡಿ. ಈಗ ಏನ್ ಮಾಡೋಣ ಹೇಳಿ ಸ್ವಾಮಿ. ನಾನ್ ಈಗ ಅದನ್ನೇ ಏನು ಮನ್ಸಲ್ಲಿ ಹೇಳಪ್ಪ. ಇಟ್ಕೊಂಡು ಈಗ ನಾವು ನೀವು, ಯಾಕಂದ್ರೆ ಇವರು ನಮ್ ನಾಯಕರು ವರ್ಷಗಳಿಂದ ನಮ್ಮ ಅವ್ರ ಜೊತೆಗಿದ್ದು ಬೇಡ, ಬೆಳೆಸ್ಕೊಂಡ್ ನೀನ್ ಇದನ್ನೇ ಕುಮ್ಮಿನ್ ಕೇಳು. ಹಾ. ಅವ್ರು ನನ್ ಬಗ್ಗೆ ಹೆಂಗಿದೆ ಒಂದು ಮಾತು, ಹಾ. ನಮ್ಮ ಮತ್ತು ಅವ್ರ ಮಧ್ಯದಲ್ಲಿ ವಿಶ್ವಾಸ ಇದೆಯಲ್ಲ, ಅಣ್ಣ ತಮ್ಮಂದ್ರೆ ಇನ್ನೂ ಜೋರಾಗಿದ್ದೀವಿ. ಹಾ. ನಾನು ಹೇಳಿದ್ನಲ್ಲ, ನಾನು ಬ್ರಾಹ್ಮಣ 4 ಗೋಡೆ ಮಧ್ಯದಲ್ಲಿ, ಹಾ ಸ್ವಾಮಿ. ಅದನ್ನ ಹೊರಗಡೆ ದಾಟಿದ್ರೆ ನನ್ನ ಆಹಾರ ಪದ್ಧತಿಗಳನ್ನ ಬ್ರಾಹ್ಮಣ ಬಿಟ್ರೆ ಹೊರಗಡೆ ಹಾ. ಪ್ರತಿಯೊಂದು ಜಾತಿ ಮನೆಗೂ ನಾನು ಹೋಗಿ ಬರ್ತೀನಿ, ಪ್ರತಿಯೊಬ್ಬರನ್ನು ಸ್ವೀಕರಿಸ್ತೀನಿ, ಪ್ರತಿಯೊಬ್ಬರನ್ನು ನಾನು ಹೃದಯದಲ್ಲಿಟ್ಟು ನೋಡ್ಕೊಳ್ತೀನಿ. ಅಷ್ಟಿಲ್ಲ ಅಂದಿದ್ರೆ ಮೂರ್ತಿ ಆಗ್ಲಿ ಅಥವಾ ಎಷ್ಟೋ ದಲಿತರ ಕುಟುಂಬಕ್ಕಾಗ್ಲಿ ಉತ್ತರ ಕರ್ನಾಟಕದಲ್ಲಿ ಪ್ರತಿ ಮನೇಲಿ ನಾನು ಫೋಟೋ ಇಟ್ಟು ಪೂಜಿಸ್ತಾರೆ, ಗೊತ್ತಾ ನಿನಗೆ? ಹಾ ಸ್ವಾಮಿ. ಅಷ್ಟು ಬಾಂಧವ್ಯ ಇದೆ. ಅಂತದ್ದು ನೀನ್ ಇನ್ನೂ ಇದನ್ನ ಬೆಳೆಸಿ, ನಾನು ನಿಮ್ ಜೊತೆಲಿ ಇದ್ದೀನಿ ಅಂತ ನೀನ್ ಕೈ ಹಾಕಿದ್ರೆ ನೀನ್ ಎಲ್ಲೋ ಹೋಗ್ತಾ ಇದ್ದೆ ನೀನು. ಹಾ ಸ್ವಾಮಿ. ಈಗ ನೀವೇ ಇದಕ್ಕೇನಾದ್ರೂ ಒಂದು ಪರಿಹಾರ ಹೇಳ್ಬಿಡಿ ಸ್ವಾಮಿ. ಯಾವ್ದೋ ನಾನ್ ಏನ್ ಯಾರೋ ಪರಿಹಾರ ಹೇಳಪ್ಪ? ಏನೇನೋ ನೀನು ಯಾರೋ ವಿದ್ಯಾವಂತ. ದೊಡ್ಡ ಸ್ವಾಮಿ. ನೀನು ವಿದ್ಯಾವಂತ ಇದ್ಯಾ, ನಿನಗ್ ಹಾ ನಾನು ಏನ್ ಪರಿಹಾರ ಹೇಳಿ? ಹಾ ನಿನಗ್ ಸರ್. ಪರಿಹಾರ ಹೇಳುವಂತದ್ದಲ್ಲ, ನೀನೇ ಯೋಚನೆ ಮಾಡಿ, ನಾನು ಹಿಂಗ್ ತೀರ್ಮಾನಗಳು ಹಿಂಗ್ ತಗೊಂಡಿದ್ದೀನಿ ಸ್ವಾಮೀಜಿ, ಹಿಂಗಾಗಿದೆ, ಹಾ. ನೀನ್ ಮುಂದೆ ಏನ್ ಮಾಡ್ಬೇಕು, ನಾನು ಸರಿಪಡಿಸ್ತೀನಿ, ಅಥವಾ ನನ್ನ ಜೀವನ ನಾನು ನೀನ್ ನನಗಾಗಿ ಏನು ಮಾಡೋದು ನಾನು ಹೇಳಲ್ಲ. ಹಾ ಒಂದ್ ಸರ್. ಧರ್ಮದ ಬಗ್ಗೆ ಒಂದ್ ಚಿಂತನೆ ಮಾಡು. ನಾಳೆ ನಿನ್ ನೋಡು, ಇವತ್ತು ನಿನ್ ದೇಹದಲ್ಲಿ ಶಕ್ತಿ ಇದೆ, ಹಾ ಸರ್. ನೀನ್ ಎದುರುಗಡೆ ಏನ್ 10 ಜನ ಬಂದು ಹೊಡೆದಾಡ್ಬೋದು, ಕಿತ್ತಾಡ್ಬೋದು, ಗಲಾಟೆ ಮಾಡ್ಬೋದು, ನಿನ್ ಹಾ ತಲೆಯಲ್ಲಿ ಸರ್. ಬುದ್ಧಿ ಇದೆ, ನೀನ್ ಹಾ ಇನ್ನೂ ಸರ್. ಇಂಥ 100 ಕೇಸುಗಳನ್ನ ಇನ್ನೂ ಹ್ಯಾಂಡಲ್ ಮಾಡ್ಬೋದು. ಆದ್ರೆ ಕೊನೆಗೆ ಒಂದ್ ದಿವಸ ವೀಕ್ ಆಗಿ ದೇಹ ಮೂಲೆಗೆ ಬಿದ್ದಾಗ ಹಾ ಸರ್. ನಮಗೂ ಧರ್ಮ ಕರ್ಮ ಅಂತ ನಮ್ ಬಾಡಿಗೆ ಬರುತ್ತೋ ಇಲ್ವೋ, ಖಂಡಿತ. ಅದನ್ನು ಯೋಚನೆ ಮಾಡ್ಬೇಕಲ್ಲಪ್ಪ ನಾವು. ಹಾ ಸರ್. ಯಾವತ್ತೂ ದೇಹದಲ್ಲಿ ಬಿಸಿ ರಕ್ತಾನೆ ಇರಲ್ಲ, ಈಗ ಸ್ವಾಮಿ, ಈಗ ನಾವು ತಪ್ಪು ಮಾಡ್ತೀವಿ. ಈ ವಿಚಾರದಲ್ಲಿ ಯಾವ್ದೋ ಒಂದು ತುಂಬಾ ಹಿಂದ್ಗಡೆ ಇದ್ದು ತುಂಬಾ ಕೊಟ್ಟವ್ರೆ, ಎಲ್ಲ ತುಂಬಾ ಕೊಟ್ಟಿದ್ದಾರೆ. ನಾನು ಒಂದ್ ಡಾಕ್ಯುಮೆಂಟ್ಸ್ ಮಾತು ಹೇಳ, ಅಲ್ಲ ಒಂದು ಸ್ವಾಮಿ, ಮಾತು ಹೇಳ, ಹೇಳಿ ಸ್ವಾಮಿ. ಅಂತ ಅವ್ರನ್ನ ನೀನು ಅವ್ರನ್ನ ಹಿಡಿದು ಹಾ. ನೀನ್ ನೋಡಿ ಸ್ವಾಮೀಜಿ, ನಿಮ್ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ, ಹಾ. ಇದ್ರಲ್ಲಿ ನ್ಯಾಯಗಳೇನು, ಸತ್ಯಾಸತ್ಯತೆಗಳೇನು ಸ್ವಾಮೀಜಿ, ನನ್ನಿಂದ ಆದ್ರೆ ಒಂದ್ ಸಹಾಯ ಮಾಡ್ತೀನಿ, ಅಥವಾ ಇದಕ್ಕೆ ಸರಿಪಡಿಸಕ್ಕೆ ಏನ್ ಮಾಡೋದು ಮಾಡೋಣ, ಹಾ. ಅಥವಾ ಇಂತಿಂತವ್ರು ಹಿಂಗ್ ಹೇಳ್ತಿದ್ದಾರೆ, ಹಾ. ನೀನ್ ಒಂದು ಮಾತು ಹೇಳ್ಬಿಟ್ರೆ ನೀನ್ ಇವತ್ತು ಎಲ್ಲೋ ಹೋಗ್ಬಿಡ್ತಿದ್ದಲ್ಲಮ್ಮ. ಸರಿ ನೀನ್ ಸ್ವಾಮಿ, ಬರೀ ಈಗ ನೀನ್ ನಿಮ್ಮ ಆಶೀರ್ವಾದ, ಈಗ ಒಂದ್ ನಿಮ್ಮ ಯೂಟ್ಯೂಬ್ ಆಶೀರ್ವಾದ. ಚಾನಲ್ ಇಟ್ಕೊಂಡು ಹಾ. ನೀನ್ ಇನ್ನು ಬೆಂಗಳೂರಲ್ಲಿ ಇದ್ಯಾ? ಹಾ ಸ್ವಾಮಿ. ಇದೇ ನನ್ ಜೊತೆಲಿ ಇದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಾನ್ ತಗೊಂಡ್ ಹೋಗ್ತಾ ಇದ್ದೆ ನಿನ್ನ. ಹಾ ಸ್ವಾಮಿ. ಇಂಟರ್ನ್ಯಾಷನಲ್ ಲೆವೆಲ್ ನೀನ್ ಬೆಳೆಸೋದು ನನ್ ಕೈಲಿಲ್ವಾ? ಹಾ ಸ್ವಾಮಿ. ಅಯ್ಯೋ, ಅಲ್ಲ, ಈಗ ಈ ಗಂಟ ನೀನು ಅದೇನ್ ತಪ್ಪು ನಡೆದಿದೆ, ಮಾಡ್ಕೊಂಡಿದ್ಯಾ. ಈಗ ಏನ್ ಮಾಡ್ಬೇಕು ನೀವೇ ಡಿಸೈಡ್ ಮಾಡಿ ಹೇಳ್ಬಿಡಿ ಸ್ವಾಮಿ. ಈಗ ಆಗಿದೆ, ಈಗ ಎಲ್ಲೆಲ್ಲೋ ತುಂಬಾ ಜನ ಹಿಂದ್ಗಡೆ ಇದ್ದು ಬ್ಯಾಕಪ್ ಅಲ್ಲಿ ಇದ್ಕೊಂಡು ಏನೇನೋ ಕೊಟ್ಟು ಮಾಡ್ತಾ ಇದ್ದೀರಿ. ಬಟ್ ಅದೇನು ಅಂತಂದ್ರೆ ಅದು ಕಾನೂನುಬದ್ಧವಾಗಿ ಏನ್ ಮಾಡ್ಬೇಕೋ ಮಾಡ್ದೆ. ಬಟ್ ಯಾಕೋ ನಮ್ಮ ಕುಮ್ಮಿಯಣ್ಣ ಹೇಳಿದ್ಮೇಲೆ ನಿಮ್ ಮಾತುಗಳಲ್ಲಿ ನನ್ಗೂ ಯಾಕೋ ಬೇಜಾರಾಯ್ತು ಸ್ವಾಮಿ, ಅವ್ರು ಹೇಳಿದ್ಮೇಲೂ. ಬಟ್ ಏನ್ ಮಾಡ್ಬೇಕು ನೀವೇ ಹೇಳ್ಬಿಡಿ ಸ್ವಾಮಿ. ಮಗು, ಆಮೇಲೆ ಇದು ನಮ್ಮ ಕಾನೂನು ವಿಚಾರಕ್ಕೆ ಬಂದ್ರೆ ಒಂದ್ ಮಾತು ಹೇಳ್ತೀನಿ. ಇದು ನಮ್ಮ 3 ಜನ ಮಧ್ಯದಲ್ಲೇ ಇರ್ಬೇಕು ಸ್ವಾಮಿ. ನೋಡು, ಹಾ. ಆನಂದ್ ಗುರುಜಿ ಮುಂದೆ ಕೂತು ಕಣ್ಣೀರ್ ಹಾಕೋರು ಸುಮಾರು ಜನ ಇದ್ದಾರೆ. ಹಾ. ಸಂಸಾರಗಳು ಹೊಡೆದೋಗೋ ಸಂಸಾರನ ಒಂದು ಮಾಡೋರು ಆನಂದ್ ಗುರುಜಿ. ಇದನ್ನ ಹಾ, ಚೆನ್ನಾಗಿ ಸರ್. ತಿಳ್ಕೊಪ್ಪ. ಹಾ, ಸರ್. ಇವತ್ತಿಗೂ ಒಂದು ಡೈವರ್ಸ್ ಹೋಗಿ ಬಿಡಲ್ಲ ನಾನು. ಹಾ ಸರ್. ನಾನು ಲೈವ್ ಅಲ್ಲೇ ಕೂತ್ಕೊಂಡು ಅವ್ರು ಸಮಾಧಾನ ಮಾಡಿ ನಿನ್ನ ಅಲ್ಲೇ ಬದುಕ್ಬೇಕು ಅಂತ ಬದುಕ್ಸೋನ್ ನಾನು. ಹಾ ಸರ್. ಹಾಗಾಗಿ ಹಾ ಸರ್. ನನ್ನ ಹತ್ರ ಮಾತಾಡ್ರೆ ಅದು ನನ್ನ ಹೃದಯದಲ್ಲೇ ಇರುತ್ತೆ, ಹೃದಯದ ಹಾ, ಆಟಾಚೆಗೆ ಹೋಗಲ್ಲ. ಹಾ ಸರ್. ಆದ್ರೆ ಈಗ ಮುಂದೆ ಹಿಂಗ್ ಆಗಿರೋದನ್ನ ನೆಕ್ಸ್ಟ್ ಏನ್ ಮಾಡ್ಬೇಕು ನೀನು ಯೋಚನೆ ಮಾಡಿ ಹೇಳ್ಬಿಡು ಅಷ್ಟೇ. ಇಲ್ಲ ಸ್ವಾಮಿ, ನಿಮ್ ಮುಂದೆ ಹಾಕ್ಬಿಟ್ಟಿದ್ದೀರಿ, ನೀವು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತೀರೋ ಅದ್ ಮಾಡ್ಬಿಡಿ. ಇನ್ನು ಇದ್ರ ಕಡೆಗೆ ನಾವು ಮತ್ತೊಬ್ಬರದು ವಿಚಾರಗಳನ್ನ ತಗೊಂಡೋಗೋದಕ್ಕಿಂತ ಇದನ್ನ ಬೆಳೆಸಿದ್ರು ನಮಗೂ ಏನಿಲ್ಲ. ಅದನ್ನ ಬೆಳೆಸ್ಕೊಂಡೋಗಿ ಒಬ್ಬ ಸ್ವಾಮೀಜಿನ ನಾವು ಬೇರೆ ಬೇರೆ ಜನಗಳ ಮಧ್ಯೆ ಅಗೌರವ ತರೋ ಪರಿಸ್ಥಿತಿನೂ ಆಗೋದು ಬೇಡ ಸ್ವಾಮಿ. ನಾನು ಅದನ್ನೇ ನಿಂಗೆ ಹೇಳಿದಪ್ಪ, ಇವತ್ತು ಬೇರೆ ಸಮುದಾಯಗಳಲ್ಲಿ ಬೇರೆಯವ್ರು ಏನೇನೋ ಮಾಡಿದ್ದಾರೆ. ಹಾ. ಆದ್ರೆ ಒಬ್ಬ ಬ್ರಾಹ್ಮಣ ನಾನೇನಾದ್ರು ಗೌರ್ಮೆಂಟ್ ಲ್ಯಾಂಡ್ ಬಂದು ಕೂತ್ಕೊಂಡಿದ್ರೆ ಎಲ್ಲಿದ್ದೀನಪ್ಪ ನಾನು? ಹಾ ಸರ್. ಇದೇ ಬೇರೆ ಸ್ವಾಮೀಜಿಗಳು ಎಷ್ಟು ಜನ ಸರ್ಕಾರಿ ಭೂಮಿಗಳಲ್ಲಿಲ್ಲ? ಹಾ ಸರ್. ಯಾಕೆ ನಿನ್ಗೆ ನಿನ್ ಕಣ್ಣು ಮುಚ್ಚ ನಿನ್ಗೆ ಕಣ್ಣು ಬಟ್ಟೆ ಕಟ್ಕೊಂಡಿಲ್ಲಪ್ಪ? ಇದೇ ನಮ್ಮ ನವರತ್ನಾಗ್ರಾಗ್ಲಿ, ನಮ್ಮ ಯಲಂಕದಿಂದ ಈ ಬೆಲ್ಟ್, ನೀನು ಈ ಬೆಲ್ಟ್ ತಾನೇ ನೋಡ್ತಾ ಇದೀಯಾ, ಬೆಂಗಳೂರು ಉತ್ತರ, ಈ ಬೆಲ್ಟ್ ಅಲ್ಲಿ ಎಷ್ಟು ಸರ್ಕಾರಿ ಭೂಮಿಗಳು ಯಾರ್ಯಾರ ಹೆಸರಲ್ಲಿದೆಯಪ್ಪ? ಇದ್ಯಾವ್ದು ನಿನ್ಗೆ ಗೊತ್ತಾ ಇಲ್ವಾ? ಆದ್ರೆ ಆನಂದ್ ಗುರುಜಿ ಮಾತ್ರ ನಿನ್ ಕಣ್ಣಿಗೆ ಬಿದ್ರ? ಆನಂದ್ ಗುರುಜಿ ಹತ್ರ ಏನಿದೆಪ್ಪ? ಹಾ ಸರ್. ನೀನು ಸುಮ್ನೆ ಅವ್ರ ಮಾತು ಕೇಳಿ ತಪ್ಪು ಮಾಡ್ಕೊಂಡು, ಅಥವಾ ನೀನೇ ಏನೋ ಆಗುತ್ತೆ ಬಿಡು, ನೋಡಿ ಏನೇನೋ ಬಂತೇನೋ ನೋಡೋಣ ಬಿಡು ಅಂದ್ರೆ, ಆನಂದ್ ಗುರುಜಿ ಹಣೆಯಲ್ಲಿರೋ ವಿಭೂತಿ ಗಡ್ಡ ಬಡ್ಸೋ ಬ್ಲೇಡ್ ಕಾಸಿದಿರೋರು ನಾವು. ನನ್ನಿಂದ ಆದ್ರೆ ಧರ್ಮದ ಕೆಲಸ ಹಂಗೆಲ್ಲ ಮಾಡಿದ್ರು. ಹಂಗೆಲ್ಲ ಮಾಡಂಗಿದ್ರೆ ನಿಮ್ಮ ಹತ್ರ ನಾನೇ ಯಾವತ್ತೋ ಕೇಳ್ಬಿಡ್ತಿದ್ನಲ್ಲ ಸ್ವಾಮಿ. ಇದುವರೆಗೂ ನಿಮ್ಮ ಹತ್ರ ಮತ್ತೆ ನಾನು ಹೇಳೋದ್ ಒಂದು, ನೀನ್ ಎಲ್ಲೋ ಇದ್ದು ಮಾಡಿದ್ರೆ
ಹಾ ಸ್ವಾಮಿ. ನೀನ್ ಎಲ್ಲೋ ಇದ್ದು ಮಾಡಿದ್ರೆ ಒಂಥರ, ನೀನ್ ಖುದ್ದಾಗ ಆಶ್ರಮಕ್ಕೆ ಬಂದಿದ್ಯಲ್ಲ, ಹಾ ಸ್ವಾಮಿ. ನೀನ್ ಬಂದಿದ್ಯಾ, ವಿಡಿಯೋ ಮಾಡಿದ್ಯಾ, ದೇವ್ರಿಗೆ ನಮಸ್ಕಾರ ಮಾಡಿದ್ಯಾ, ಸೈಲೆಂಟ್ ಆಗಿ ಆಚೆ ಹೋಗಿದ್ಯಾ, ನೀನ್ ಬಂದಿರೋ ಒಂದ್ ಕಾರ್ ಹತ್ಕೊಂಡು ಹೋಗಿದ್ಯಾ, ಎಲ್ಲವೂ ನನ್ನ ಹತ್ರ ಇದೆ ರೆಕಾರ್ಡ್, ನಾನು ಇಟ್ಕೊಂಡಿದ್ದೇನೆ. ಹೌದೌದು. ಆನಂದ್ ಗುರುಜಿ ಹೀಗಿದ್ರೇನೆ ಇಡೀ ರಾಜ್ಯದಲ್ಲಿ ಮೆಚ್ಚುವಂತ ಕೆಲ್ಸನಪ್ಪ ಇದು. ಹಾ ಸ್ವಾಮಿ. ಅಂದ್ರೆ ನನಗೆ ಇರಲ್ಲ, ನನಗ್ ಬುದ್ಧಿ ಕಲ್ಸದೆ ನೀವು. ಹಾ ಸ್ವಾಮಿ. ನೀವ್ ಹೀಗ್ ಬದುಕ್ರಿ ಅಂತ ಹೇಳ್ಕೊಡ್ತಾ ಇದ್ದೀರಿ ನಂಗೆಲ್ಲಾನು. ಅಲ್ಲ ಈಗ ಅದು ನಿಮ್ ಪಾಡೆ ನೀವು ಧರ್ಮ ಬೋಧನೆ ಮಾಡ್ಕೊಂಡು ಹೆಂಗೋ ನೆಮ್ಮದಿಯಾಗಿರಪ್ಪ ಅನ್ನೋದ್ ಬಿಟ್ಟು ಹಾ ನನಗೆ ಸ್ವಾಮಿ. ಯಾಕಪ್ಪ ಬೇಕಿದೆಲ್ಲ? ಇಲ್ಲ ಇನ್ನು ಇನ್ನೂ ನೀನ್ 10 ಸಾವಿರ ಕಾರ್ಯಕ್ರಮ ಮಾಡಿ, ಒಳ್ಳೆ ಕಾರ್ಯಕ್ರಮ ಮಾಡಿ, ನೀವು ನನ್ ಜೊತೆ ಬರ್ಬೇಕು ಗುರುಳೆ, ನನ್ ಜೊತೆ ನಿಂತ್ಕೋಬೇಕು, ನೀವು ನನ್ ಜೊತೆ ಬನ್ನಿ ಅಂದಿದ್ರೆ ನಿನ್ ತೂಕ ಎಲ್ಲೋಗ್ಬಿಡೋದು. ಬರೀ ನನ್ನನ್ನು ಕರ್ಸೋದಿಕ್ಕೆ ಎಷ್ಟೋ ಜನ ಕಾತುರತೆ ಕಾಯ್ತಾರೆ, ನನ್ ಜೊತೆ ನಿಂತು ಒಂದ್ ಫೋಟೋ ತೆಗೆಸ್ಕೊಳ್ಳೋದು ಯೋಚನೆ ಮಾಡ್ತಾರೆ. ಅಂತದ್ದು ನೀನು ಪ್ರೀತಿಯಿಂದ ನಾನು ಸಂಪಾದನೆ ಮಾಡ್ಕೊಂಡು ನನ್ ಜೊತೆ ಇದ್ದಿದ್ರೆ ಎಷ್ಟು ತೂಕನಪ್ಪ ನಿನಗೆ? ಎಷ್ಟು ದಿವಸ ಊಟ ಮಾಡ್ಬೋದಪ್ಪ? ಆನಂದ್ ಗುರುಜಿ ಈಗ ಫೋನ್ ಮಾಡಿದ್ರೆ ಸಾಕು ಅಂತ ಕಾಯೋ ಜನ ಅವ್ರೆ. ಸೀರಿಯಸ್ ಆಗಿ ಹೇಳ್ತೀನಿ ನಾನು, ಬೇಜಾರ್ ಮಾಡ್ಕೊಂಬೇಡ. ಎಷ್ಟೋ ಜನ ಹೆಂಗಸರುಗಳು ಆನಂದ್ ಗುರುಜಿ ಅಂದ್ರೆ ಅಷ್ಟು ವಿಶ್ವಾಸ ಇಟ್ಕೊಂಡವ್ರೆ. ನಾನ್ ಹೇಳೋದ್ ಹೆಂಗ್ ಗೊತ್ತಾ, ಆ ಅಪ್ಪ ಏನ ಮಾಡಿದ್ರೆ ಮಾಡ್ಲಿ, ಯಾರೋ ಮಾಡಿದ್ರು, ಅವ್ರಿಗೆ ಎಷ್ಟು ನೋವು ತಿಂದವ್ರೆ ಅಂತ ಅವ್ರು ನನ್ಗೆ ಹೇಳಿದ್ರು. ನೆಮ್ಮದಿರಲ್ಲ ಮೂರ್ತಿ. ಇವಾಗ ನಿನ್ಗೂನು ಈ ಕ್ಷಣ ನಿನ್ಗೆ ಅರ್ಥ ಆಯ್ತು ಅವ್ರು ಮಾತಾಡೋರು ಏನು ಅಂತ. ಈ ದಿನ ಮಾತಾಡಿಲ್ಲ ನೀನು, ಈಗ ಮಾತಾಡಿದ್ರೆ ಅವ್ರು ಎಷ್ಟು ನೋವು ತಿಂದವ್ರು ಅಂತ ನಿಂಗೆ ಅರ್ಥ ಆಯ್ತಾ? ನಾನು ಮೊನ್ನೆನೆ ಮಾಡ್ಬೇಕಾಯ್ತು, ಮಾಡ್ಬಿಟ್ಟೆ, ಯಾವ್ದೋ ಫೋನ್ ಬಂತು, ಇಲ್ಲ ಅವತ್ತೇ ನಿನ್ಗೆ ಮಾಡ್ಬಿಡ್ತಾ ಇದ್ಯೇನೋ ಇದು ಆನಂದ್ ಗುರುಜಿತು ಅಂತ. ಆನಂದ್ ಗುರುಜಿಗೂ ಫೋನ್ ಮಾಡ್ದೆ, ನಿನ್ಗೂ ಮಾತಾಡ್ದೆ. ನಮ್ಮ ಅಮ್ಮ ಇವತ್ತು ಲೆಕ್ಕಾಕೋ, ನಮ್ಮ ಮನೆ ಹತ್ರ ಬ್ರಾಹ್ಮಣರವ್ರೆ, ನೀನ್ ನಂಬಲ್ಲ, ಗಾಯತ್ರಿ ಮಠ ಅಂತ ಮಂದಿರ ಐತೆ, ಅವರೆಲ್ಲ ಹೋಗ್ಬೇಕಾದ್ರೆ ನಮ್ಮ ಅಮ್ಮನ್ ಬೆಳಗ್ಗೆ ಬಂದ್ ಕರ್ಕೊಂಡ್ ಹೋಗವ್ರೆ. ನಮ್ಮಮ್ಮ ಬಂದ್ರು ಸಾಯಂಕಾಲ, ಎಲ್ಲೋಗಿದ್ದಮ್ಮ ಅಂದ. ಆನಂದ್ ಗುರುಜಿ ಅಂದ. ಅಮ್ಮ ಅಲ್ಲಿ ಹೋಗಕ್ಕಿಲ್ಲ, ನಾನು ಹೇಳ್ತಾ ಇದ್ದೆ ಗುರುಗಳಿಗೆ ಅಂತ. ಅವಾಗ ಗುರುಗಳಿಗೆ ಮಾಡ್ದೆ, ಹಂಗೆ ಫ್ಲಾಶ್ ಆಗೋಗಿ ಏನ್ ಗುರುಗಳ ಇವೆಲ್ಲ ಅಂದಾಗ ಹಿಂಗಾಗಿದೆ ಕುಮ್ಮಿ ಅಂದಾಗ ನಾನು ನಿನ್ ಕಾನ್ಫರೆನ್ಸ್ ತಗೊಂಡಿದ್ದು. ಅರ್ಥ ಆಯ್ತಾ? ಅಯ್ಯಪ್ಪ ಹಂಗೆಲ್ಲ ಮಾಡಂಗಿರಿ, ಇನ್ನ ಏನಕ್ಕೆ ಹಿಂಗಿರ್ಬೇಕು, ನಾನು ಹೇಳೋದು ಬೇಜಾರ್ ಮಾಡ್ಕೊಂಬೇಡ. ಅಲ್ಲ, ಇದುವರೆಗೂ ಸುತ್ತಮುತ್ತ ಒಂದ್ ಸೈಡ್ ಇಲ್ಲ ಕುಮ್ಮಿಯವರೇ ನನಗೆ. ನಾನು ಎಂ ಜಿ ರೋಡ್ ಲೈವ್ ಹೋದ್ರೆ ಕಾಫಿ ಕುಡಿಬೇಕಂದ್ರೆ ತಿರುಗಿ ನನ್ನ ಆಶ್ರಮಕ್ಕೆ ಬರ್ತೇನೆ. ನನಗೆ ಸಿಟಿಯಲ್ಲಿ ಅಂತ ನಂದಿರೋ ಜಾಗ ಎಲ್ಲ ಮಾರ್ಕೊಂಡು ಇಲ್ಲಿ ಬಂದು ನೆಮ್ಮದಿಯಾಗಿ ಏನೋ ಆಶ್ರಮದಲ್ಲಿ ಕೂತ್ಕೊಂಡಿದ್ದೆ. ಅಂತದ್ದು ಈ ಜಾಗಕ್ಕೂ ಹಿಂಗೆಲ್ಲ ಬಿದ್ರೆ ನಾನ್ ಏನ್ ಮಾಡ್ಸಾ ಇದಪ್ಪ? ಆಯ್ತು ಬಿಡ್ರಿ, ಇನ್ನೇನು ಬೇಡ, ಇನ್ನೇನ್ ತಲೆ ಕೆಡ್ಸ್ಕೊಂಡ್ಬಿಡ್ರಿ ಮೂರ್ತಿ. ಬರೋ ವಾರದಲ್ಲಿ ಒಂದ್ 2 ಎಪಿಸೋಡ್ ಬಿಟ್ಟು ಗುರುಗಳ ಬಗ್ಗೆ ಹಿಂಗೆ ಯಾರೋ ಹೇಳ್ಕೊಟ್ಟು ಮಾಡಿ ಒಂದು ಎಪಿಸೋಡ್ ಬಿಡು ಒಳ್ಳೆ ತರ. ಅವಾಗ ನಿನಗೂ ನಿನ್ ಚಾನಲ್ಗೂ ಒಳ್ಳೇದಾಗುತ್ತೆ. ಅರ್ಥ ಮಾಡ್ಕೊಂಡು ನೀನ್ ಮಾಡೋಣ ಅಂತ ಜ್ಞಾನ ಆಯ್ತಾ? ಕರೆಕ್ಟ್ ಹೇಳದ್ ನಾನು? ಸರಿ ಮಾಡೋ. ಇವಾಗ ಏನ್ ಮಾಡೋ ಕೇಳ್ರಿ ಗುರುಗಳೇ, ಅವ್ನ್ ಮಾಡ್ತಾನೆ, ತಲೆ ಕೆಡ್ಸ್ಕೊಂಡ್ಬಿಡ್ರಿ ನೀವು. ಏನು ಬೇಡಪ್ಪ, ಅವ್ರ ಪಾಡ್ಗೆ ಅವ್ರು ಎಲ್ಲಿ ನೆಮ್ಮದಿಯಾಗಿ, ನನ್ ಪಾಡ ನಾನು ಇಲ್ಲಿ. ಇವಾಗ ನನಗಾಗಿರೋ ನೋವು ನಾನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಅದನ್ನ FIR ಮಾಡ್ತಿದ್ದೆ ನಾನು, ಆಯ್ತಾ? ಅದನ್ನ ಮುಂಚಿತ ಅದ್ ನೋಡ್ಕೊಂಡು ಅವ್ರಿಗೂ ಏನು ಸಮಸ್ಯೆ ಆಗಿದ್ದಂಗೆ ನಾನು ಹೆಂಗ್ ಬೇಕೋ ಹಂಗ್ ಮಾತಾಡ್ಬರ್ತೀನಿ ಬಿಡಪ್ಪ. ಮಾತಾಡಿ ಗುರುಗಳೇ. ನಾನು ಅವ್ನ ನಿಮ್ಮ ಆಶ್ರಮಕ್ಕೆ ಒಂದ್ಸರಿ ಕರ್ಕೊಂಬತ್ತೀನಿ ಬಿಡ್ರಿ. ಅವ್ನ್ ತಪ್ಪಾಗಿದೆ, ನಮ್ ಫ್ರೆಂಡ್, ಅವ್ನ್ದೇನು ಇಲ್ಲೇನಾ ಮೂರ್ತಿ? ಹೇಳಿ. ಇವಾಗ ಅವ್ರು ಮಾತಾಡೋದ್ರಲ್ಲಿ ಹಿಂಗ್ ಅರ್ಥ ಆಗಿರ್ತದೆ, ಅವ್ರು ಏನ್ ನೋವು ಬಾಧೆ ಅಂತೀನಿ. ಕರೆಕ್ಟೇನಾ? ಇದೇ ಮಾತು ನೆನ್ನೆ ಆದ್ರೂ ಆಗಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಾನು ಇವತ್ತು ಹೋಗಿ FIR ಮಾಡ್ಸೋ ಅವಶ್ಯಕತೆ ಇರ್ಲಿಲ್ಲ. ಹಿಂಗೆ ನಾನು ಇವತ್ತು ನೋಡ್ರಿ, ಟೈಮ್ ಬರ್ಬೇಕು. ಇವತ್ತು ನಿಮ್ ತಾಯಿ ಇಲ್ಲಿ ಬಂದಿದ್ದಕ್ಕೆ ನೀವು ಫೋನ್ ಮಾಡಿದ್ರಿ, ಇಲ್ಲಾಂದ್ರೆ ನಾನು ಫೋನ್ ಮಾಡ್ತಿರ್ಲಿಲ್ಲ, ನೀವು ಫೋನ್ ಮಾಡ್ತಾ ಇರ್ಲಿಲ್ಲ. ಇನ್ನೊಂದು ಟೆನ್ಷನ್ ಗಳೆಲ್ಲ ಆದ್ರೆ ಕುಮ್ಮಿಯವರೇ, ಬೇರೆ ಟೈಮ್ ನಲ್ಲಿ ನಿಮ್ಗೆ ಎಷ್ಟೊತ್ತಿ ನಾನು ಫೋನ್ ಮಾಡ್ತೀನಿ. ಆದ್ರೆ ಇದು ಈ 3-4 ದಿವಸದಿಂದ ನನ್ಗೆ ಒಂಥರ ಮನ್ಸಿಗೆ ಬಹಳ ನೋವಿದೆ. ನಾನ್ ಏನ್ ಮಾಡ್ಲಿ? ಇವಾಗ ಯಾವ್ದೋ ಗುರುಗಳು ಜಮೀನ್ ತಗೊಂಡಾಗ ಬೈರಿ ಹೇಳವ್ರೆ, ಅವಾಗ ಬೈರಿಗೆ ಹೇಳೋರೆ ಗುರುಗಳೇ, ಕುಮ್ಮಿ ಎಲ್ಲ ನಮ್ಗೆ ಸಖತ್ ಇದು ಅಂತ. ಅವಾಗ ಬೈರಿ ಹೇಳ್ದ, ಅಯ್ಯೋ ಆನಂದ್ ಗುರುಜಿ ಅವ್ರು ಫೋನ್ ಮಾಡಿದ್ರು, ಬೈರಿ ಅಂದೆ. ಆಯ್ತು ಬಿಡು ಅಂದ. ಅವಾಗ ನೋಡ ಗ್ಯಾಪ್ಸ್ಕೊಂಡ್ ಮಾಡ್ತಾರೆ ಗುರುಗಳು. ನಾನ್ ದಡ್ಡ ಯಾವಾಗೂ ಏನಿದ್ರೆ ಗುರುಗಳು ಮಾಡ್ತಾರೆ ಅವಾಗ. ಈ ನಡುವೆ ಈ ಮಧ್ಯದಲ್ಲಿ ಮರ್ತಿದ್ದೀರಿ, ಮರ್ತೋಗ್ಬಿಟ್ಟಿಲ್ಲ. ಇದನ್ನ ಬಗೆ ಅವತ್ತೇ ಹರಿಸ್ಬಿಡ್ತಾ ಇದ್ದೆ ಗುರುಗಳೇ ನಾನು. ನೀವು ಆ ಮೊದಲನೇದೇನೋ ನೋಡಿದ್ವಿ ಸಾಕು ಗುರುಗಳೇ ಅಂದಿದ್ರೆ ಇಷ್ಟೊತ್ತಿಗೆ ಇದು ಹಿಂಗ ಆಗ್ತಾನೆ ಇರ್ಲಿಲ್ಲ. ಯಾ ಮಾರ್ಬಿಟ್ಟೆ ಗುರುಗಳೇ. ಬಿಡಿ, ಟೈಮ್ ಬರ್ಬೇಕದು. ಈಗ ಹಂಗ್ ಮಾಡಪ್ಪ, ಏನಿಲ್ಲ, ಇನ್ನೇನು ಇಲ್ದಂಗ್ ಮಾಡ್ಬಿಟ್ಟು ಸೈಲೆಂಟ್ ನಿಮ್ ಪಾಣಿ ಇದ್ಬಿಟ್ಟು ಏನೋ ಯಾವನ್ ಆಶ್ರಮಕ್ಕೆ ಹೋಗಿ ನೀನ್ ಬಾ, ನಾನೇ ಕರ್ಕೊಂಡು ಹೋಗ್ತೀನಿ. ಆಯ್ತು, ಮಾತ್ರ ಒಂದ್ ದೇವ್ರ ನಮಸ್ಕಾರ ಹಾಕಿ ಏನ್ ತಪ್ಪಾಯ್ತು ಅಂತ ಕೇಳು ಸ್ವಾಮಿಗಳು. ಅವ್ರಿಗೆ ತೊಂದ್ರೆ ಕೊಡೋದ್ ಬೇಡ, ಬೇಜಾರ್ ಮಾಡ್ಕೊಂಬೇಡ, ಬೇರೆ ಸಂಪಾದನೆ ಮಾಡ್ಕೊ. ನಾನು ಓಪನ್ ಆಗಿ FIR ಆದ್ಮೇಲೆ ಈಗ ಮುಂದಕ್ಕೆ ಈಗ ಇನ್ನೇನ್ ಮಾಡಕ್ಕಾಗುತ್ತೆ? ಈಗ ಮಾತಾಡ್ಬೋದಾಗಿತ್ತು, ಈಗ FIR ಆದ್ಮೇಲೆ ಇನ್ನೇನ್ ಮಾತಾಡ್ತೀರಿ ನಾಯ್ಕ್ರ? ಮಾತಾಡಕ್ಕಾಗಲ್ಲ. ಸರಿ, ಇವಾಗ ಅವ್ರ ಪೊಲೀಸರು ಹೆಂಗೆ FIR ಮಾಡಿದಾರೆ ಏನು ಅಂತ ಒಂದ್ಸಲ ನಾವು ನೋಡೋಣ. ಫೋನ್ ಮಾಡಿದ್ರಿ ಅನ್ನೋ ಕಾರಣಕ್ಕೆ ಮಾತಾಡೋಣ, ಯಾಕೆ ಸುಮ್ನೆ ಅವ್ರಿಗೂನು ತೊಂದ್ರೆ ಕೊಡೋದು? ಮತ್ತೆ ನೀವ್ ಹೇಳಿದ್ರಲ್ಲ ನಮ್ ಸ್ವಾಮಿಗಳು ಅಂತ, ಅದಕ್ಕೆ ಒಂದ್ ಅರ್ಧ ಗಂಟೆ ನಾನು ಯೋಚನೆ ಮಾಡಿ ಅವ್ರ ಜೊತೆ ಆಯ್ತು ಮಾತಾಡೋಣ. ಯಾವ್ದೋ ಎಲ್ಲಾರು 100 ಜನ ಇದೇ ತರ 1000 ಜನ ಮಾಡಿರೋರು ಇರ್ತಾರೆ, ಅವ್ರನ್ನೆಲ್ಲಾ ಬಿಟ್ಟು ನಮ್ ಭಾಗದಲ್ಲಿ ಇದ್ದವ್ರಿಗೆ ಯಾಕೆ ನಾನು ಇದ್ ಮಾಡೋದು? ಆಯ್ತು, ಒಂದ್ಸರ್ತಿ ಪ್ರೀತಿಯಿಂದ ಮಾತಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ಈಗ ಗೌರ್ಮೆಂಟ್ ಈಗ FIR ಆಗಿದ್ದಾದ್ಮೇಲೆ ಇನ್ನು ಅದ್ರ ಮುಂದೆ ಕಾನೂನುಬದ್ಧವಾಗಿ ಇನ್ ಮುಂದಕ್ಕೆ ಏನ್ ನಡಿಬೇಕೋ ಅದ್ ನಡ್ದ್ ಬಿಡ್ಲಿರಿ. ಅದ್ ಮಾಡ್ತಾರೆ ಗುರುಗಳು, ಏನಂತದ ಮಾಡ್ತಾರೆ. ಅದ್ ಬಿಟ್ಬಿಟ್ಟು ಆರಾಮಾಗಿರು. ಏನ್ ಗುರುಗಳೇ? ಆಗ್ಲಿಪ್ಪ, ಹಾಗೆ ಮಾಡೋಣ. ಸರಿ, ಆರಾಮಾಗಿರಿ ಗುರುಗಳೇ. ಮೂರ್ತಿ ಹೇಳೋಣಲ್ಲ, ನಿಮ್ಮ ಹತ್ರ ಮಾತಾಡಿ ಕ್ಲಾರಿಟಿ ಬಂತು ನಿಮ್ಗೆ. ನೀವು ಮನ್ಸಲ್ಲಿ ಬಿಚ್ಚಿ ಮಾತಾಡಿದ್ರ ಕರೆಕ್ಟ್ ಗುರುಗಳೇ? ಹೌದು, ನಾನು ಕರೆಕ್ಟ್ ಆಗಿ ಹೇಳಿದ್ದೆ. ಆಮೇಲೆ ನಾನು ಮಾತಾಡಿರೋದ್ರಲ್ಲಿ
ಆತನ ಈಗ್ಲೂ ನಾನು ಹೇಳ್ತೇನಲ್ಲ, ಹಾ. ಇದು ಯಾರೊಬ್ಬರು ಮಾತು ಕೇಳ್ಕೊಂಡು ದುಡುಕಿ 1 ಸತಿ 2 ಸತಿ 3 ಸತಿಗಾದ್ರೆ ಆಗೋದಲ್ಲ ಇದು. ಮತ್ತೆ ಇಷ್ಟು ಮಾಡೋದ್ರೊಳಗೆ 1 ಸತಿ ನಾನು ಮಾತಾಡ್ಬಿಟ್ಟಿದ್ರೆ ಎಷ್ಟೋ ಕ್ಲಾರಿಟಿ ಬಂದ್ಬಿಡ್ತಿತ್ತು ಅವ್ರಿಗೆ. ಅಲ್ಲ ಈಗ ಎಫ್ಐಆರ್ ಸಿವಿಲ್ ಮ್ಯಾಟರ್ ಹೆಂಗ್ ಮಾಡಿದ್ರು ಸ್ವಾಮಿ? ಸಿವಿಲ್ ಮ್ಯಾಟರ್ ಒಂದೇ ಅಂತಲ್ಲಪ್ಪ, ಇಲ್ಲಿ ನನ್ನ ಚಾರಿತ್ರ್ಯ ವಧೆ ಮಾಡಿದ್ಯಲ್ಲ, ಈಗ ನನ್ನ ದೇವ್ರು ಅನ್ನೋ ಭಕ್ತರಿರ್ಬೇಕಾದ್ರೆ ಅವ್ರ ಮಧ್ಯದಲ್ಲಿ ಈ ತರ ಎಲ್ಲ ಬಾಳ ಬಾಯಿ ಹೋದಂಗೆ ಹೆಣ್ಮಗಳು ನೀವು ಮಾತಾಡಿದ್ರಲ್ಲಪ್ಪ, ಅದು ಇವಾಗ ನಿನ್ನೆ ಆತರ ಮಾತುಗಳಲ್ಲಾಡ್ದಂಗ ನಿನ್ ಮನ್ಸಿಗೆ ನೋವುತ್ತೋ ಇಲ್ವೋ? ಇಲ್ಲ, ಅದು ಪತ್ರಿಕೆ ವೃತ್ತಿ, ಅದಕ್ಕೆ ಅದು ಮಾತಾಡ್ಲೇಬಾರ್ದಂತ ಪತ್ರಿಕೆಗಳಿರ್ಲಿಲ್ಲ. ಅದಿದೆ ಸರಿ ಸ್ವಾಮಿ, ಅವ್ರು ಹೆಂಗೆ ಎಫ್ಐಆರ್ ಮಾಡಿದ್ರು ಅದೊಂದ್ಸಲ ನಾನು ಚೆಕ್ ಮಾಡ್ತೀನಿ ಸ್ವಾಮಿ. ಮಾಡಪ್ಪ, ಯಾಕೆಂದ್ರೆ ಪತ್ರಿಕೆ ವೃತ್ತಿ ಇರ್ಬೋದಮ್ಮ. ಹೌದು, ಒಂದು ಧರ್ಮದ ಗುರುಗಳನ್ನ ಕನಿಷ್ಠ ಪಕ್ಷ ನಾಳೆ ದಿವಸ ನಿನಗೂ ಒಂದ್ ಬೇಕೋ ಬೇಡವಾ? ನಿನಗಿಲ್ದಿರೋ ನಿಮ್ಮಪ್ಪ ನಿಮ್ ತಂದೆ ತಾಯಿ ನನ್ನ ಬಗ್ಗೆ ಕೇಳಪ್ಪ ಹೇಳ್ತಾರೆ, ಅಥವಾ ನಿಮ್ ತಂದೆ ತಾಯಿ ಕಾರ್ಯಕ್ರಮ ನೋಡೇ ಇಲ್ಲ ಅನ್ಸುತ್ತೇನೋ, ಪಕ್ಕದಲ್ಲಿ ಯಾರನ್ನ ಸುಮ್ನೆ ಕೇಳಿ ನೋಡು, ಅವ್ರು ಹೇಳ್ತಾರೆ ನಿನಗೆ ಅವಾಗೂ ನಿನಗೆ ನನ್ನ ಬಗ್ಗೆ ಕ್ಲಾರಿಟಿ ಕರೆಕ್ಟಾಗಿ ಗೊತ್ತಾಗುತ್ತೆ. ಕೇಳಿ ನೋಡಪ್ಪ. ಯಾವತ್ತು ನೀನೇ ಬ್ಲೈಂಡ್ ಆಗಿ ನಂಬೇಡ, ನನ್ನ ಮಾತೇನೆ ನಂಬೇಡ. ನೀನು ಹೊರಗಡೆ ಆನಂದ್ ಗುರುಜಿ ಬಗ್ಗೆ ಇರೋ ಟಾಕ್ಸ್ ತಿಳ್ಕೊಂಡು ನೀನ್ ನನ್ನ ಹತ್ರ ಮಾತಾಡಪ್ಪ. ಸರಿ ಸರ್, ಸರಿ ಒಳ್ಳೇದಾಗಿ. ಸರಿ ಗುರುಗಳೇ, ಓಕೆ ಸರಿ ಮೂರ್ತಿ. ಎಸ್ ವೀಕ್ಷಕರೇ, ಕೇಳಿಸ್ಕೊಂಡ್ರಿ ಅಲ್ಲ, ಇದು ಇಡೀ ಯಾವುದೇ ಮಾಧ್ಯಮದವರು ಬಿತ್ತರಿಸದೇ ಇರುವಂತಹ ಫಸ್ಟ್ ಎಕ್ಸ್ಕ್ಲೂಸಿವ್ ಆಡಿಯೋ ನಿಮ್ಮ ಮುಂದೆ ನಮ್ಮ ಕರುನಾಡು ವಾಹಿನಿ ಬಿತ್ತರಿಸಿದೆ. ಈಗ ನೀವೇ ಡಿಸೈಡ್ ಮಾಡಿರ್ತೀರಾ, ಯಾಕಂದ್ರೆ ಆ ಆಡಿಯೋದಲ್ಲಿ ಕೆಲವೊಂದಷ್ಟು ಮಾಹಿತಿಗಳನ್ನ ಅವರ ಬಾಯಿಂದಲೇ ಹೊರ ಹಾಕಿರುವಂತದ್ದು, ಅದರ ಮೂಲಕ ನಿಜಾಂಶ ಏನು ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಅಸಲಿ ಸತ್ಯದ ಅನಾವರಣ ಇದ್ರ ಮೂಲಕ ಆಗಿರುವಂತದ್ದು. ಇಂತಹ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ತಪ್ಪದೆ ನಮ್ಮ ಎಲ್ಲ ವಿಡಿಯೋಗಳನ್ನ ನೋಡಿ. ನಮಸ್ಕಾರ.